ಯಶ್ ಎಲ್ಲ ಚೆನ್ನಾಗಿತ್ತು, ಆಕ್ಟಿಂಗ್ ಮಾಡ್ತಾ ಇದ್ರಿ, ಎಲ್ಲ ನಿಮ್ ಲೈಫ್ ಅಲ್ಲಿ ಚೆನ್ನಾಗಿ ಹೋಗ್ತಾ ಇತ್ತು. ಅದ್ರ ನಡುವೆ ಒಂದು ರಿಯಾಲಿಟಿ ಶೋಗೆ ಹೋದ್ರಿ. ಹೌದು. ಚೆನ್ನಾಗಿತ್ತು, ಅಲ್ಲೂ ಕೂಡ 13 ಡೇಸ್ ಏನೋ ಇದ್ರಿ ಅನ್ಸುತ್ತೆ. ಅಲ್ಲ, ಅಕಾರ್ಡಿಂಗ್ ಟು ದಿ ಆಡಿಯನ್ಸ್ ಅಲ್ಲಿ 13 ಡೇಸ್ ಇದ್ದೆ. ಹಾ. 13 ಡೇಸ್ ಅಲ್ಲ, ಇಟ್ ವಾಸ್ ಅಕಾರ್ಡಿಂಗ್ ಟು ದಿ ಆಡಿಯನ್ಸ್ ಬರೀ 1 ವೀಕ್ 2 ಡೇಸ್ ಇದ್ದಿದ್ದು. ಓಕೆ. ಬಟ್ ಅಲ್ಲಿ ರಿಯಲಿ ಹೇಳ್ಬೇಕಂದ್ರೆ ವಿ ವರ್ ದೇರ್ ಫಾರ್ ಆಲ್ಮೋಸ್ಟ್ ಲೈಕ್ 22 ಡೇಸ್, ಆಲ್ಮೋಸ್ಟ್ ಹಾಫ್ ಆಫ್ ದ ಮಂತ್ ಅಲ್ಲೇ ಇದ್ವಿ ನಾವು. ಅಲ್ಲೇ ಇದ್ವಿ ಆಫ್ ಹೌದು. ಕ್ಯಾಮ್ರಾ. ನಿಮ್ಮ ಇದ್ರ ಪ್ರಕಾರ ಹೌದು, 20+ ಡೇಸ್ ಇದ್ರಿ. ಹೌದು ಹೌದು ಎಲ್ಲ ಚೆನ್ನಾಗಿತ್ತು. ಅಲ್ಲೂ ಕೂಡ ನೀವು ಟಾಕ್ಸ್ ಚೆನ್ನಾಗಿ ಮಾಡ್ತಾ ಇದ್ರಿ, ಹೌದು. ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟ್ ಅಂತ ಹೌದು, ಇದ್ರಿ. ಹೌದು. ಏನಕ್ಕೆ ಹೊರಗ್ ಬಂದಿದ್ದು ಏನಕ್ಕೆ? ಈಗ ಒಂದ್ ಟಾಸ್ಕು ನಾನು ಸೋತಿಲ್ಲ, ಹಾ. ಆಯ್ತಾ. ಎಲ್ಲಾ ಟಾಸ್ಕು ಮಾಡ್ತಿದ್ದೆ, ಹ್ಮ್. ಎಲ್ಲದರಲ್ಲೂ ಇರ್ತಿದ್ದೆ, ಎಲ್ಲಾದು ಮಿಂಗಲ್ ಆಗ್ತಾ ಇದೆ, ಎಲ್ಲ ಓಪನ್ ಆಗಿ ಮಾತಾಡ್ತಾ ಇದ್ವಿ. ಆದ್ರೆ ಓಪನ್ ಆಗಿ ಮಾತಾಡ್ತಾ ಇದ್ದಿದ್ದು ಯಾವ್ದು ಟೆಲಿಕಾಸ್ಟೇ ಆಗ್ಲಿಲ್ಲ ಇಲ್ ತನಕ. ಓಕೆ. ಏನು ಒಂದು ಸಮಸ್ಯೆ ಇದ್ರು ವಿ ಯೂಸ್ ಟು ಟೆಲ್ ಅಕುಲ್ ಬಾಯ್, ಯಾವ್ದು ಇಲ್ ತನಕ ಲೈಕ್ ಟೆಲಿಕಾಸ್ಟೇ ಆಗ್ಲಿಲ್ಲ. ಏನಕ್ಕೆ ಟೆಲಿಕಾಸ್ಟ್ ಆಗ್ಲಿಲ್ಲ ಅಂತ ಗೊತ್ತಿಲ್ಲ. ಈಗ 12 ಪರ್ಸನಾಲಿಟೀಸ್ ಇರ್ತಾರಲ್ಲ, 15 ಪರ್ಸನಾಲಿಟೀಸ್ ಇದ್ರು ಲಾಂಚ್ ದಿನ. ಓಕೆ. 3 ಜನನ ಏನ್ ಮಾಡಿದ್ರು, ಎಲಿಮಿನೇಟ್ ಮಾಡಿದ್ರು. ಎಲ್ಲಿ? ಮೇನ್ ಸ್ಟೇಜ್ ಅಲ್ಲಿ. ಅದೆಲ್ಲ ಲಾಂಚ್ ಅಲ್ಲೇ ತೋರಿಸಿದ್ದಾರೆ, ಅವತ್ತೇ. ಎಲ್ಲ ಟಿವಿಯಲ್ಲೇ ತೋರಿಸಿದ್ದಾರೆ. ಅದ್ರ ಬಿಟ್ಟು 12 ಪರ್ಸನಾಲಿಟೀಸು, ಈಚ್ ಪರ್ಸನಾಲಿಟೀಸ್ ಕ್ಯಾರಿ ಈಚ್ ಮೆಂಟಾಲಿಟಿ. ಹೆಂಗ್ ಹೇಳ್ಬೋದು, ಒಂದೊಂದು ಕ್ಯಾರೆಕ್ಟರ್, ಒಬ್ಬೊಬ್ರು ಡಿಫ್ರೆಂಟ್ ಕರೆಕ್ಟ್, ಡಿಫ್ರೆಂಟ್ ಪರ್ಸನಾಲಿಟೀಸ್ ಎಲ್ಲಾರು. ಸೊ 12 ಪರ್ಸನಾಲಿಟೀಸ್ ಅಲ್ಲೂ ಎಲ್ಲಾರ್ಗು ಇವ್ರು ನೋಡಿದ್ರೆ ಆಗುತ್ತೆ, ಅವ್ರು ನೋಡಿದ್ರೆ ಆಗುತ್ತೆ, ಏನಿದ್ರು ಪರವಾಗಿಲ್ಲ. ಆದ್ರೆ ಎಲ್ಲ ಸಹಿಸ್ಕೊಂಡು ಎಲ್ಲ ಟಾಸ್ಕ್ ಎಲ್ಲ ಮಾಡಿ, ಆದ್ರೆ ನಮ್ಗೆ ಏನಾದ್ರೂ ಇಶ್ಯೂ ಇದ್ರೆ ಹೇಳುವಾಗ ಅದ್ ಸ್ವಲ್ಪ ಅವ್ರು ತಿದ್ದಿಸ್ಬೇಕಲ್ವಾ. ತಿದ್ದಿಸೇ ಇಲ್ಲ ಅಂದ್ರೆ ದೆನ್ ವಾಟ್ ಇಸ್ ದ ಪಾಯಿಂಟ್ ಆಫ್ ಸ್ಟೇಯಿಂಗ್ ದೇರ್ ಅಲ್ವಾ. ಫಸ್ಟ್ ಆಫ್ ಆಲ್ ಅಲ್ಲೇ ಎಲ್ಲ ಇಂಟರ್ವ್ಯೂ ಅಲ್ಲಿ ಹೇಳ್ದಂಗೆನೆ ಸೇಫ್ಟಿ ಇರ್ಲಿಲ್ಲ ಅಲ್ಲಿ. ಸೇಫ್ಟಿ ಅಂದ್ರೆ ಮೆಡಿಕಲ್ ಸರ್ವಿಸ್ ಅಂತೂ 0. ಲೈಕ್ ಇರುತ್ತೆ, ಆಂಬ್ಯುಲೆನ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ, ಆಂಬ್ಯುಲೆನ್ಸ್ ಇದೆ, ಡಾಕ್ಟರ್ ಇದೆ. ಬಟ್ ಡಾಕ್ಟರ್ ಇಸ್ ಸ್ಟಿಲ್ ನಾಟ್ ಫಿನಿಶ್ಡ್ ಹಿಸ್ ಎಜುಕೇಶನ್, ಹಿ ಸ್ಟಿಲ್ ಅ ಪ್ರಾಕ್ಟಿಸಿಂಗ್ ಡಾಕ್ಟರ್. ಓಕೆ, ಪ್ರಾಕ್ಟಿಸಿಂಗ್ ಸೊ ಅಂಡ್ ಮೋರ್ ಓವರ್ ಹಿ ಇಸ್ ಅನ್ ಆಯುರ್ವೇದಿಕ್ ಡಾಕ್ಟರ್. ಅದ್ ಬಿಟ್ಟು ಆಂಬ್ಯುಲೆನ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಏನಾದ್ರೂ ಜಾಸ್ತಿ ಹೆಚ್ಚು ಕಡಿಮೆ ಆಡಿದ್ರೆ, ಹಿಂಗ್ ಸಪೋಸ್ ಕಾಲ್ ಏನಾದ್ರೂ ಒಡೆದೋದ್ರೆ, ಟಚ್ ವುಡ್ ಏನು ಆಗ್ಬಾರ್ದು, ಬಟ್ ಕಾಲ್ ಏನಾದ್ರೂ ಒಡೆದೋದ್ರೆ ಆ ಸಂಗೊಳ್ಳಿಯಿಂದ ಹಾಸ್ಪಿಟಲ್ ಹೋಗೋದಕ್ಕೆ ವಿಲ್ ಟೇಕ್ ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಇದೆ ಮೇನ್ ಹಾಸ್ಪಿಟಲ್ ಹೋಗೋದಕ್ಕೆ. ಸೊ ಆ ಗ್ಯಾಪ್ ಅಲ್ಲಿ ಏನಾದ್ರೂ ಆದ್ರೆ ವಾಟ್ ಇಸ್ ಆಗದಿ, ಏನಾಗುತ್ತೆ ನಮ್ಗೆ, ಯಾರು ಏನ್ ಆನ್ಸರ್ ಮಾಡ್ತಾರೆ ಪೇರೆಂಟ್ಸ್ಗೆ? ಇವ್ರ ಪೇರೆಂಟ್ಸ್ಗೆ ಅಂತಾನೆ ರಕ್ಷಿತಾ ಅಂತ ಇದ್ದಾರೆ, ಅವರು ನಮ್ದು ಏನ್ ಹೇಳೋದು ಕಂಟೆಸ್ಟೆಂಟ್ ಕೋಆರ್ಡಿನೇಟರ್. ಅವ್ರು ಬಂದ್ಬಿಟ್ಟು ಒಂದೇ ಸ್ಲೋಗನ್, ನಿಮ್ ಮಗ್ಳಿಗೆ ಏನಾಗ್ಲಿಲ್ಲ, ನಿಮ್ ಮಗ್ಳು ಚೆನ್ನಾಗಿದ್ದಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ, ಎಲ್ಲ ಅದೇ ತರ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ಏನೇ ಆದ್ರೂ ಇದೇ ತರ ಪಾಸಿಟಿವ್ ಆಗಿ ಹೇಳ್ತಾ ಇರೋದು. ಮೇ ಬಿ ಇಲ್ಲಿಗಿರೋರಿಗೆ ಭಯ ಆದ್ರೆ, ಇಲ್ಲಾಂದ್ರೆ ಏನಾದ್ರೂ ಇವ್ರು ಕುಗ್ಗೋದ್ರೆ, ಮತ್ತೆ ಇವ್ರು ಬಂದ್ಬಿಟ್ಟು ಸಂಗೊಳ್ಳಿಗೆ ಬಂದ್ರೆ ಅಂತ ಹೇಳ್ಬಿಟ್ಟು ಮೇ ಬಿ ಹಂಗೆಲ್ಲ ಹೇಳ್ಬೋದು. ಬಟ್ ಆದ್ರೆ ಏನಾದ್ರೂ ಜಾಸ್ತಿ ಹೆಚ್ಚು ಕಡಿಮೆ ಆದ್ರೆ, ಈಗ ಕಾಲೆಲ್ಲ ಮುರಿದಿದೆ ಅಲ್ವಾ ಕಾವ್ಯಗೆ, ಅವ್ರಿಗೆಲ್ಲ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವು ಅವ್ರ ಹತ್ರ ಕ್ಲೀನ್ ಆಗಿ ಇಂಟರ್ವ್ಯೂ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನ್ ಕತೆ ಅಂತ. ಯಾಕಂದ್ರೆ ಎಲ್ಲಾರ್ದು ಒಂದೊಂದ್ ತರ ಪರ್ಸನಾಲಿಟೀಸ್. ಸೊ ಮೆಡಿಕಲ್ ಸರ್ವಿಸ್ ಇರ್ಲಿಲ್ಲ. ಅಂಡ್ ಮೋರ್ ಓವರ್ ಕುಗ್ಸೋ ಮಾತುಗಳು ಈ ತರ ಹೆಂಗೆ, ನಿನ್ ಜೀವನದಲ್ಲಿ ಉದಾಹರಣೆ ಆಗಲ್ಲ, ನಿನಗೆ ಈ ಶೋ ಬಿಟ್ರೆ ಬೇರೆ ಏನೂ ಇಲ್ಲ, ಅಕುಲ್ ಬಾಯ್ ಹೇಳ್ತಿದ್ದು. ಆಮೇಲೆ ಅಕುಲ್ ಬಾಯ್ ಬಿಡಿ, ಅವ್ರಿಗೆ ಕೇಳ್ಸೋದೇ ಅವ್ರು ಹೇಳ್ತಾರೆ, ಬಿಕಾಸ್ ಅವರು ಕಿವಿಯಲ್ಲಿ ಒಂದು ಮೈಕ್ ಹಾಕಿರ್ತಾರಲ್ಲ, ಎಕ್ಸಾಕ್ಟ್ಲಿ ಅವ್ರಿಗೆ ಏನ್ ಹೈಲೈಟಿಂಗ್ ಪಾಯಿಂಟ್ಸ್ ಬರುತ್ತೋ ಅದೇ ಹೇಳ್ತಾರೆ. ಬಟ್ ಹಿಂದೆ ಇರೋರು, ಬ್ಯಾಕ್ ಕ್ಯಾಮ್ರಾ ಇರೋರು, ಅವರು ಹೇಳ್ತಾ ಇರಾರಲ್ಲ, ಮೇ ಬಿ ಅವ್ರು ಹೈಲೈಟಿಂಗ್ ಪಾಯಿಂಟ್ಸ್ ಹೇಳಿದ್ರು ಅಕುಲ್ ಬಾಯ್ ಬಂದ್ಬಿಟ್ಟು ಈ ಪ್ಲೇಸ್ ಅರೌಂಡ್ ವಿತ್ ಹಿಸ್ ವರ್ಡ್ಸ್, ನೋ ಪ್ರಾಬ್ಲಮ್, ಅಬ್ಸಲ್ಯೂಟ್ಲಿ ಫೈನ್, ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ದಟ್. ಆದರೆ ಈಗ ಸೆಟ್ ಅವ್ರು ಇದ್ದವರು ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ಮೇಡಮ್, ಬನ್ನಿ ಮೇಡಮ್ ಅಂತೆಲ್ಲ ಮರ್ಯಾದೆ ಕೊಡ್ತಾ ಇದ್ರು. ಹಂಗೆ ಹೋಗ್ತಾ 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 ನೀನೇನ್ ಸತ್ ಹೆಣ ತರ ನಡ್ಕೊಂಡ್ ಬರ್ತಾ ಇದೀಯಾ, ಇಲ್ಲಾಂದ್ರೆ ಬಾಯ್ ಮುಚ್ಕೊಂಡು ನಿಲ್ಲಕ್ಕಾಗಲ್ವಾ ಅಲ್ಲಿ ಲೈನ್ ಅಲ್ಲಿ, ಏನ್ ಹಂಗ್ ಮಾತಾಡ್ತಾ ಇದೀರಾ? ಸೊ ಮರ್ಯಾದೆ ಕಡಿಮೆ ಆಗ್ತಾ ಆಗ್ತಾ ಕರೆಕ್ಟ್ ಸೆಟ್ ಅಲ್ಲಿ ಇದ್ದವರು. ಐ ಫೀಲ್ ಲೈಕ್ ಜಸ್ಟ್ ಬಿಕಾಸ್ ನಾವೇನು ಮಾತಾಡ್ತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಅಡ್ವಾಂಟೇಜ್ ತಗೊಳ್ತಾ ಇದಾರೆ ಅನ್ಸುತ್ತೆ. ಬಟ್ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದ್, ನನಗ್ ಮಾತ್ರ ಅಲ್ಲ ಯಾರಿಗಾದ್ರೂ ಇರ್ಲಿ, ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದ್ರೆ ದಟ್ ಇಸ್ ಹೈ ಪ್ರಯಾರಿಟಿ ಎಲ್ಲಾರ್ಗು ಅಲ್ವಾ. ಈಗ ಸುಮ್ನೆ ನಿನ್ ಯಾರಂತಾನೆ ಗೊತ್ತಿಲ್ಲ ಅವ್ರಿಗೆ ಸುಮ್ನೆ ನಾನ್ ಬಂದ್ಬಿಟ್ಟು ಏನೋ ನೀನು, ಯಾರೋ ನೀನು ಅಂದ್ರೆ ಸುಮ್ನೆ ಇರ್ತಾನ ಅಲ್ವಾ, ರಪ್ ಅಂತ ಒಂದ್ ಕೊಡ್ತಾನೆ ಮುಖಕ್ಕೆ ಅಲ್ವಾ. ಸೊ ದಟ್ ಇಸ್ ದ ಸೇಮ್ ಥಿಂಗ್ ವಿಚ್ ಹ್ಯಾಪನ್. ಮರ್ಯಾದೆ ಇಲ್ಲ, ಅಂಡ್ ಮೋರ್ ಓವರ್ ಕುಗ್ಸೋ ಮಾತುಗಳು, ಅಂಡ್ ಆನ್ ಟಾಪ್ ಆಫ್ ಇಟ್ ಫಸ್ಟ್ ಆಫ್ ಆಲ್ ಮೆಡಿಕಲ್ ಸೇಫ್ಟಿ. ಇದ್ ಮೂರಿಂದ್ರಾನೆ ಐ ಜಸ್ಟ್ ಕೇಮ್ ಔಟ್ ಆಫ್ ದ ಶೋ. ದಟ್ ಇಸ್ ದಿ ಓನ್ಲಿ ರೀಸನ್. ಅಂಡ್ ನಾನು ಅಕುಲ್ ಬಾಯ್ಗೂ ಹೇಳಿದ್ದೀನಿ, ಅಕುಲ್ ಬಾಯ್ ನೋಡಿ ಬಾಯ್ ಈ ತರ ಎಲ್ಲ ಆಗ್ತಿದೆ, ಇಟ್ ಇಸ್ ನಾಟ್ ರೈಟ್ ಅಂತ ಹೇಳಿ. ನಾಳೆ ಏನಾದ್ರು ನಮ್ಗ್ ಸಮಸ್ಯೆ ಆದ್ರೆ ಏನು ಇಲ್ಲ, ವಿ ಹ್ಯಾವ್ ಪ್ರೊಫೆಷನಲೈಸ್ಡ್ ಡಾಕ್ಟರ್ಸ್ ಎಲ್ಲ ಇದೆ. ಎಲ್ಲಿ ವಿ ಹ್ಯಾವನ್ ಸೀನ್ ಎನಿ ಡಾಕ್ಟರ್. ನೀವ್ ಬೇಕಾದ್ರೆ ಫಸ್ಟ್ ಟಾಸ್ಕ್ ಅಲ್ಲಿ ನೋಡಿರ್ಬೋದು, ಟೆಲೆನ್ಗೆ ಕಾಲ್ ಮುರಿದೋಗ್ದಾಗ ಅವಾಗ ಒಂದು ಡಾಕ್ಟರ್ ಬರ್ತಾರೆ, ಹಿ ಇಸ್ ದಿ ಆಯುರ್ವೇದಿಕ್ ಡಾಕ್ಟರ್. ಅವರಿಗೆ ಕರೆಕ್ಟ್ ಆಗಿ ಗೊತ್ತಿರಲ್ಲ,
ಕರೆಕ್ಟ್ ಗೊತ್ತಿರಲ್ಲ ಅಂತಿಲ್ಲ. ಮೇ ಬಿ ಅವ್ರ ಆಯುರ್ವೇದಿಕದಲ್ಲಿ ಅವರಿಗೆ ಗೊತ್ತಿರುತ್ತೆ ಏನೇನೆಲ್ಲ okay. ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ದೆನ್ ಹಿ ಸ್ಟಿಲ್ ಅ ಲರ್ನಿಂಗ್ ಡಾಕ್ಟರ್ ಓಕೆ ಅಲ್ವಾ, ಇನ್ನು ಓದ್ತಾ ಇದಾರೆ ಅವರು. ನಮಗೆ ಈಗ ರಿಯಾಲಿಟಿ ಇಷ್ಟು ದೊಡ್ಡ ರಿಯಾಲಿಟಿ ಶೋ ಮಾಡ್ತಾ ಇದೀವಿ ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ಜನರಲ್ ಫಿಸಿಷಿಯನ್ ಅಟ್ಲೀಸ್ಟ್ ಬೇಕು. ಹೌದು, ಬಿಕಾಸ್ ಕೈ ಮುರಿದೋಗುತ್ತೆ, ಕಾಲ್ ಮುರಿದೋಗುತ್ತೆ, ಏನಾದ್ರೂ ಒಂದು ಫಿಸಿಕಲ್ ಟಾಸ್ಕ್ ಅಲ್ವಾ, ಒಂದು ಜನರಲ್ ಫಿಸಿಷಿಯನ್ ಬೇಕೇ ಬೇಕು. ಅದಿಲ್ಲದೆ ಇದ್ದಾಗ ಆಯುರ್ವೇದಿಕ್ ಡಾಕ್ಟರ್ ಇಸ್ ನಾಟ್ ಗೋಯಿಂಗ್ ಟು ಫಿಕ್ಸ್ ಎನಿಥಿಂಗ್. ಓಕೆ, ಸೊ ಅದೇ ನೀವ್ ಹೇಳ್ದಂಗೆ ಇಷ್ಟು ದೊಡ್ಡ ಒಂದು ಚಾನಲ್, ದೊಡ್ಡ ಕಾರ್ಯಕ್ರಮ Yeah. ಈ ತರ ಮಾಡ್ತಾ ಇದ್ರು ಕೂಡ ಪ್ರಿಕಾಕ್ಷನ್ ತಗೊಂಡಿಲ್ಲ, ಈ ತರ ಫೆಸಿಲಿಟಿ ಇಲ್ಲ ಅಂತ. ಹೌದು, ಸೊ ಹೌದು. ನಿಮಗ್ ಮಾತ್ರ ಆತರ ಆಗ್ತಾ ಇತ್ತು, ಬೇರೆ ಇಲ್ಲ contestant- ಎಲ್ಲಾರ್ಗೂ ಆಗ್ತಾ ಇತ್ತು. ಹ್ಮ್. ನೀವು ಎಲ್ಲಾದ್ರೂ ಕೇಳ್ಪಟ್ಟಿದ್ದೀರಾ? ಸೊ ಹ್ಮ್. ಫಸ್ಟ್ ವೀಕ್ ಅಲ್ಲೇ 5 ಜನ ಆಚೆ ಬಂದಿದ್ದು ಹ್ಮ್. ಯಾವ್ದಾದ್ರು ಈ ರಿಯಾಲಿಟಿ ಶೋ ಅಲ್ಲಿ ಇಲ್ಲ, ಇಲ್ಲ. ಕೇಳ್ಪಟ್ಟಿದ್ದೀರಾ? ಹ್ಮ್. ಇಲ್ಲಾಂದ್ರೆ ಸೆಕೆಂಡ್ ವಾರದಿಂದಾನೇ ವೈಲ್ಡ್ ಕಾರ್ಡ್ ಎಂಟ್ರಿ ಕೇಳ್ಪಟ್ಟಿದ್ದೀರಾ? ಇಲ್ಲ ಅಲ್ವಾ? ಇಲ್ಲ. ಸೊ ದಟ್ ಇಸ್ ವಾಟ್ ಹ್ಯಾಪನ್ಡ್ ಹಿಯರ್. So ಈಗ ಅಲ್ಲಿ- ಆಚೆ ಬಂದಿರೋರ್ನ ನೀವು ಇಂಟರ್ವ್ಯೂ ತಗೊಂಡ್ರೆ ಹಾ. ಅವ್ರಿಗೆ ಏನಾಯ್ತು ಅದ್ ಹೇಳ್ತಾರೆ. ಸೊ ನನಗೇನಾಯ್ತು, ನನಗ್ ಬರೀ ಹ್ಯೂಮಿಲಿಯೇಷನ್ ಆಗಿದೆ, ಕುಗ್ಸೋ ಮಾತುಗಳು, ಅಂಡ್ ದೇರ್ ಇಸ್ ನೋ ಮೆಡಿಕಲ್ ಸರ್ವಿಸ್ ಅಂತ ಹೇಳ್ಬಿಟ್ಟು ನಾನು ಹ್ಮ್. ಆಚೆ ಬಂದೆ. ಇವಾಗ ಅಲ್ಲಿ ಏನಂತಂದ್ರೆ ನಿಮಗೆ ಪ್ಲೇಯರ್ಸ್ಗೆ, ಕಂಟೆಸ್ಟೆಂಟ್ಸ್ಗೆ ಹ್ಮ್. ಪಾರ್ಶಾಲಿಟಿ ಮಾಡ್ತಾ ಇದಾರೆ ಅಂತ ನಿಮಗೆ ಅಬ್ಸಲ್ಯೂಟ್ಲಿ ಯಾವ್ದೇ ಅಬ್ಸಲ್ಯೂಟ್ಲಿ ಏನಕ್ಕೆ yeah. ಅದು ಬಿಕಾಸ್ ಎಲ್ರು ಕೂಡ ಈಗ ಹೊಸ ಫೇಸ್ ಅಂತ ಕರೆಕ್ಟ್ ಗೇಮ್ ಆಡದೆ ಇರೋರ್ನೆಲ್ಲ ಇನ್ನೂ ಪುಷ್ ಮಾಡಿ ಅಲ್ಲೇ ಇಕ್ಕಿದ್ದಾರೆ. ಅಂಡ್ ಫ್ಯೂ ಆಫ್ ದೆಮ್ ಹ್ಮ್. ಕಂಟೆಸ್ಟೆಂಟ್ಸೇ ಹೇಳ್ಬಿಟ್ಟಿದ್ದಾರೆ, ಅವ್ರ ಬಾಯಿಂದಾನೇ ಬಂದಿದ್ದು, ಇಲ್ಲ ನಾನು ಇನ್ಫ್ಲೂಯೆನ್ಸ್ ಇಂದ ಬಂದಿದ್ದೀನಿ ಓಕೆ, ಅಂತ ಹೇಳ್ಬಿಟ್ಟು. ಮತ್ ನಾವೆಲ್ಲ ಏನಕ್ಕೆ ಬಂದಿರೋದು ಅಲ್ವಾ? ಹೌದು, ಸೊ ನಾವು ಇವನ್ ದೋ ವಿ ಆರ್ ನಾಟ್ ಕಮ್ ಔಟ್ ಆಫ್ ಇನ್ಫ್ಲೂಯೆನ್ಸ್, ಹಾ. ಸ್ವಲ್ಪ ಮರ್ಯಾದೆ ಇದೆ ನಮಗೂ ಆಚೆ ಕಡೆ ಎಲ್ಲಾದ್ರೂ ಹೋದ್ರೆ. ಇವನ್ ಪೀಪಲ್ ರೆಸ್ಪೆಕ್ಟ್ ಅಸ್ ಹೌದು, ಅಲ್ವಾ? ಬಟ್ ಅಟ್ ದ ಸೇಮ್ ಟೈಮ್ ಇನ್ಫ್ಲೂಯೆನ್ಸ್ ಇಂದ ಯಾರಾದ್ರೂ ಒಳಗಡೆ ಬಂದ್ರೆ ಹ್ಮ್. ಡು ನಾಟ್ ಲೆಟ್ ದಮ್ ಇನ್. ಇಸ್ ಬಿಕಾಸ್ ನಮ್ಗಂತ ಒಂದು ಕನ್ಸಿರುತ್ತೆ, ನಾವು ಈ ಗೇಮ್ ಎಲ್ಲ ಆಡ್ಬಿಟ್ಟು ವಿನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ? ಹೌದು, ಎಲ್ಲಾ ಟಾಸ್ಕು ಪರ್ಫಾರ್ಮ್ ಮಾಡಿದೀನಿ, ಹ್ಮ್. ಏನೇನೆಲ್ಲ ಮಾಡ್ಬೇಕು ಎಲ್ಲ ಮಾಡಿದೀನಿ ಅಲ್ಲಿ. ಬಟ್ ಸ್ಟಿಲ್ ನಾನು ಏನಕ್ಕೆ ಆಚೆ ಬಂದಿದ್ದೇನೆ ಅಂದ್ರೆ ದಿಸ್ ಇಸ್ ದಿ ಓನ್ಲಿ ರೀಸನ್. ನಾನು ಹೇಳ್ದೆ ಇರೋ ಮಾತು ನಾನು ಹೇಳ್ದೆ ಅಂತ ಹೇಳಿರೋ, ಹ್ಮ್. ಲೈಕ್ ಪೋರ್ಟ್ರೇಟ್ ಮಾಡೋ ವಿಧ, ಹ್ಮ್. ಇಲ್ಲ ಅದ್ ಬಿಟ್ರೆ ಅಕುಲ್ ಬಾಯ್ ಹೇಳಿರೋ ತರ ಏನೋ ಈ ಪ್ರೋಗ್ರಾಮ್ ಬಂದ್ಬಿಟ್ಟು ಆಶ್ ಅವ್ರ ಸ್ಟ್ಯಾಂಡರ್ಡ್ ಗಿಲ್ಲ ಅಂತೆ. ನಾನು ಹ್ಮ್. ಸ್ಟ್ಯಾಂಡರ್ಡ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಬಿಕಾಸ್ Okay. ಬೀಯಿಂಗ್ ಎನ್ ಆರ್ಟಿಸ್ಟ್, ಬೀಯಿಂಗ್ ಎನ್ ಆಕ್ಟರ್, ಓಕೆ, ಐ ನೋ ಯಾವ ಪ್ಲಾಟ್ಫಾರ್ಮ್ ಚಿಕ್ಕದು, ಯಾವ ಪ್ಲಾಟ್ಫಾರ್ಮ್ ದೊಡ್ಡದು, ಯಾವ ಪ್ಲಾಟ್ಫಾರ್ಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕು, ಯಾವ ಪ್ಲಾಟ್ಫಾರ್ಮ್ಗೆ ರೆಸ್ಪೆಕ್ಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಬೀಯಿಂಗ್ ಎನ್ ಆರ್ಟಿಸ್ಟ್ ಐ ರೆಸ್ಪೆಕ್ಟ್ ಆಲ್ ದ ಪ್ಲಾಟ್ಫಾರ್ಮ್ಸ್, ಬಿಕಾಸ್ ದಟ್ ಇಸ್ ಅದೇ ನಮ್ಗೆ ಅನ್ನ ಹಾಕೋ ದೇವ್ರು ತರ ಅಲ್ವಾ? ಆರ್ಟಿಸ್ಟ್ಗೆ ಒಂದು ಪ್ಲಾಟ್ಫಾರ್ಮ್ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಯಾವ್ದಾದ್ರು ಇರ್ಲಿ, that is the only platform which can give us food. That is a bread and butter for us. ನಾನು ಎಲ್ಲೂ ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡಿಲ್ಲ. ಹಂಗ್ ಸಪೋಸ್ ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡ್ತಾ ಇದ್ದಿದ್ರೆ ಐ ವುಡ್ ಹ್ಯಾವ್ ಗಾನ್ ಫಾರ್ ಹಾಲಿವುಡ್ ಅಲ್ವಾ? ಸೊ ಐ ಆಮ್ ನೆವರ್ ಅ ಸ್ಟ್ಯಾಂಡರ್ಡ್ ಪರ್ಸನ್. ನನ್ಗೆ ಇದೇ ಬೇಕು ಅಂತ ಎಲ್ಲೂ ಮಾತಾಡಿಲ್ಲ. ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಬಟ್ ನನ್ನ ಕನ್ಸರ್ನಿಗೆ ಅವರಿಂದ ಉತ್ತರ ಬಂದಿಲ್ಲ ಅವ್ರ ಸೈಡ್ ಇಂದ. ಸೊ ಐ ವಾಕ್ಡ್ ಔಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.